ಜೋಳದ ದೋಡೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಬಾಳಲ್ಲಿ ಆಯಸ್ಸು, ಆರೋಗ್ಯ, ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ ದೇವರ ಹತ್ರ ನಾನು. ಹಾಗೆ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಾಗಿಲು ಕೂಡ ರಂಗೋಲಿ ಕೂಡ ಹಾಕ್ಕೊಂಡೆ. ಸ್ವಲ್ಪ ದೊಡ್ಡ ರಂಗೋಲಿನೇ ಹಾಕ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಚಂದ್ರ ಪೂಜಿತ ಸಾವಗಾನ ಸುಶ್ರುತಿ ಸುರಗಣಾದಿ ವಂದಿತ ಸಂಕಷ್ಟಹರ ಗಣಪತಿ. ಇವತ್ತಿನ ಗೌರಿ ಹಬ್ಬದ ಸ್ಪೆಷಲ್ ಬೀನ್ಸ್ ಪಲ್ಯ, ಹಾಗೆ ಕಡುಬು, ಪಡವಲಕಾಯಿ ಸಾಂಬಾರ್, ರೈಸ್, ಕಾಯಾಲು, ಹಾಗೆ ಕೋಸಂಬರಿ. ಇಷ್ಟೆಲ್ಲ ಇವತ್ತಿನ ಸ್ಪೆಷಲ್. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದು ನನ್ನ ಸ್ಯಾಟರ್ಡೇ ವ್ಲಾಗ್. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಊರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಹಾಗೆ ಸಾಗರ್ ಅವ್ರಿಗೆ ಟಿಫನ್ಗೆ ಅಂತ ಚಿತ್ರಾನ್ನ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಗೊಜ್ಜೆಲ್ಲ ಜಾಸ್ತಿ ಮಾಡಿಟ್ಟಿದ್ರೆ ಅವರು ಅನ್ನ ಕಲಿಸ್ಕೊಂಡು ತಿಂತಾರೆ ಅಂತ ಸ್ವಲ್ಪ ಜಾಸ್ತಿ ಗೊಜ್ಜು ಮಾಡಿಟ್ಟು ಹೋಗ್ತಾ ಇದ್ದೀನಿ ರೆಡಿಯಾಗಿ. ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ತವ್ರ ಮನೆಗೆ ಹೆಣ್ಮಕ್ಳು ಹೋಗೋದು ಎಲ್ಲ ಹೋಗ್ತಾರೆ, ಬಟ್ ನಾನು ಗಣೇಶ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ಕುಶಾಲನಗರಕ್ಕೆ ಮೈಸೂರು ಮೇಲಿಂದ ಹೋಗೋದ್ರಿಂದ ಸಾಗರ್ ಅವ್ರ ಜೊತೆ ಸ್ಯಾಟಲೈಟ್ ತನಕ ಬಸ್ ಸ್ಟಾಪ್ಗೆ ಬಿಡಿಸ್ಕೊಂಡೆ. ನಾನು ಮೈಸೂರಿಗೆ ಹೋಗಿ ತುಂಬ ತಿಂಗಳುಗಳೇ ಆಗಿತ್ತು. ಮೈಸೂರಿಗೆ ಎಂಟ್ರ್ ಆಗ್ತಿದ್ದಂಗೆ ಏನೋ ಒಂಥರ ಖುಷಿಯಾಗುತ್ತೆ ಮೈಸೂರು ನೋಡಿದ್ರೆ. ಮೈಸೂರಿಗೆ ಹೋದ ತಕ್ಷಣ ನನ್ನ ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ. ಹಾಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಮೈಸೂರಲ್ಲೆಲ್ಲ ಸುತ್ತೋದಿದ್ದೆಲ್ಲ ನೆನಪಾಗುತ್ತೆ. ಅದಕ್ಕೆ ಹೇಳೋದು ಸ್ಟೂಡೆಂಟ್ ಲೈಫ್ ಇಸ್ ದ ಗೋಲ್ಡನ್ ಲೈಫ್ ಅಂತ. ಮೈಸೂರಿಂದ ನಮ್ಮ ಅಕ್ಕ ಕೂಡ ಬರ್ತಾ ಇದ್ಲು ನಮ್ಮೂರಿಗೆ. 3 ಜನನೂ ಒಟ್ಟಿಗೆ ಹೋದ್ವಿ. ಹಾಯ್ ಅರಿಯಾ, ಹಾಯ್ ಮಾಡಪ್ಪ, ಹಾಯ್ ಮಾಡು, ಹಾಯ್ ಮಾಡು. ಏನಪ್ಪ ಇದು? ಹಾಯ್ ಮುದ್ದು, ಹಾಯ್ ಹಾಯ್ ಮಾಡು ಚಿಕ್ಕಿಗೆ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಅಂತೂ ಮುದ್ದು ಕಂಡ್ರೆ ತುಂಬ ಇಷ್ಟ. ನೋಡಿ ಬಂದ ತಕ್ಷಣ ಹೆಂಗೆ ಎತ್ಕೊಂಡು ಮುದ್ದು ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಮತ್ತು ನಮ್ಮ ಮುದ್ದು ಬಂದು ನಮ್ಮ ಊರಿಗೆ ಒಂದು 3 ಮಂತ್ಸೇ ಆಗಿತ್ತು. ಅದಕ್ಕೆ ನಮ್ಮಮ್ಮ ಬಂದ ತಕ್ಷಣ ಆರತಿ ಮಾಡಿ ನಮ್ಮ ಮುದ್ದನ್ನ ಮನೆಗೆ ಕರ್ಕೊಳ್ತಾ ಇದ್ದಾರೆ. ಅವನಿಗೆ ದೃಷ್ಟಿಯಾಗಿರೋದೆಲ್ಲ ಹೋಗಲಿ ಅಂತ. ಹಾಗೆ ನಮ್ಮ ಮುದ್ದು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ. ಅವನು ಏನೋ ಒಂಥರ ಮನೇಲಿದ್ದರೆ ಬೇಜಾರೇ ಆಗಲ್ಲ ಅಂತ ಹೇಳ್ಬೋದು. ಸುಮ್ಮನೆ ಕೂರೋದೇ ಇಲ್ಲ, ಅದು ಎಳಿಯೋದು ಇದು ಎಳಿಯೋದು ಏನೇನಾದರೂ ಮಾಡ್ತಾ ಇರ್ತಾನೆ. ಈ ಹಣ್ಣು ಹೆಸರು ಜ್ಯೂಸ್ ಹಣ್ಣು ಅಂತ. ಇದು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರ ಇದೆ. ಹೋಗಿ ಕಿತ್ಕೊಬಂದು ಎಲ್ಲ ಕೂತ್ಕೊಂಡು ಈ ರೀತಿ ಒಟ್ಟಿಗೆ ತಿಂತಾ ಇದ್ವಿ. ಈ ಹಣ್ಣು ಸ್ವಲ್ಪ ಸ್ವೀಟ್ ಬರುತ್ತೆ. ಇದರಲ್ಲಿ ಇನ್ನೊಂದು ಕಲರ್ ಬರುತ್ತೆ, ಯೆಲ್ಲೋ ಕಲರ್. ಅದು ಸ್ವಲ್ಪ ಹುಳಿ ಇರುತ್ತೆ. ಬಟ್ ಈ ಹಣ್ಣು ಅಷ್ಟು ಹುಳಿ ಇರಲ್ಲ, ಬಟ್ ಸ್ವೀಟ್ ಇರುತ್ತೆ ಸ್ವಲ್ಪ. ಚೆನ್ನಾಯ್ತಾ ಅಕ್ಕ? ಸ್ವಲ್ಪ ಹುಳಿ ನೋಡಿ ನಮ್ಮ ಪಾಪನೇ ತಿಂತಾವನೆ, ಹೆಂಗ್ ತಿಂತಾವನೆ ಅಂತ. ಎಲ್ಲಿ ಪ್ರತು ಬೇಕೈ ಹಣ್ಣು ಕೊಡಲ್ಲ ನಾನು. ಬರಮ್ಮ, ಎಳಿರಿ ಎಳಿರಿ. She is a pregnant. New baby is coming soon.
ನಮ್ಮ ಮುದ್ದುಗೆಂತೂ ದನ ಕರು ಕೋಳಿ ಅಂದರೆ ತುಂಬ ಇಷ್ಟ. ಅವನು ನಮ್ಮ ಊರಿಗೆ ಬಂದರೆ ಮನೆ ಒಳಗೆ ಇರಲ್ಲ, ಹೊರಗಡೆನೇ ಇರ್ತಾನೆ. ದನ ಕರು ಕೋಳಿ ಎಲ್ಲ ಮುಟ್ಟಕ್ಕೆ ಹೋಗ್ತಾ ಇರ್ತಾನೆ. ಬೇರೆ ಮಕ್ಕಳು ಎದುರ್ಕೊಳ್ತವೆ ದನ ಎಲ್ಲ ಮುಟ್ಟೋದಕ್ಕೆ, ಬಟ್ ನಮ್ಮ ಮುದ್ದು ಅಂತ ಎದುರ್ಕೊಳ್ಳೋದೇ ಇಲ್ಲ. ಅದನ್ನ ಸುಮ್ಮನೆ ಹೋಗಿ ಮುಟ್ಟಕ್ಕೆ ಹೋಗ್ತಾ ಇರ್ತಾನೆ. ನಮಗೆ ಭಯ ಆಗುತ್ತೆ ಅವನು ಹೋಗ್ತಿರೋದು ನೋಡಿದ್ರೆ. ಅಷ್ಟು ಇಷ್ಟಪಡ್ತಾನೆ ಅವನು. ದನ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಎಲ್ಲನೂ ತುಂಬ ಇಷ್ಟಪಡ್ತಾನೆ ನಮ್ಮ ಮುದ್ದು ಅಂತೂ. ನಮ್ಮ ಹೊಲದಲ್ಲಿ ಜೋಳ ಹಾಕಿದ್ರು ಅಂತ ನಮ್ಮಪ್ಪ ಜೋಳ ಮುರ್ಕೊಬಂದು ಕೊಟ್ಟಿದ್ದಾರೆ. ನಮ್ಮಮ್ಮ ಹೋದ ತಕ್ಷಣ ಬೇಯಿಸ್ಕೊಟ್ರು ಜೋಳನ. ಇದಕ್ಕೆ ಉಪ್ಪು ಸಾಂಬಾರು, ಖಾರ ಮತ್ತು ಲೆಮನ್ ಹಾಕೊಂಡು ತಿಂದರೆ ಅಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಜೋಳದ ಜೊತೆಗೆ. ಮೆಣಸಿನ್ಕಾಯಿ ಚಟ್ನಿ ಆ್ಯಂಡ್ ಲೆಮನ್, ಹಾಗೆ ಮಳೆ ಕೂಡ ಬರ್ತಿದೆ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದ್ಯಾವ್ದು ಅಪ್ಪಾಜಿ ಐಫೋನು ಹೆಂಗೈತಮ್ಮ? ಹಾಗೆ ನಮ್ಮಮ್ಮ ಜೋಳದಲ್ಲೇ ವಡೆ ಕೂಡ ಮಾಡಿದ್ರು. ಅದು ಅಂತೂ ತುಂಬ ಚೆನ್ನಾಗಿತ್ತು ವಡೆ ಅಂತೂ. ಹಾಗೆ ಅದು ವಡೆ ಜೊತೆಗೆ ಪಾಯಸ ಕೂಡ ಮಾಡಿದ್ರು. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ವಡೆ ಮತ್ತು ಪಾಯಸ. ಪಾಯಸದ ಜೊತೆ ಈ ರೀತಿ ಹೆಚ್ಕೊಂಡು ತಿನ್ನೋಣ, ಟೇಸ್ಟ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪಾಯಸದ ಜೊತೆ ವಡೆ ತಿಂದ್ರಂತೂ ಕಾಂಬಿನೇಷನ್ ಸೂಪರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಅದರಲ್ಲಿ ಜೋಳದ ವಡೆ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಬರೀದನ್ನ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ನಾನು ನಮ್ಮ ಊರಿಗೆ ಹೋಗಿದ್ರಿಂದ ಈ ವ್ಲಾಗ್ನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.